ಸರ್ ಅವಾಗ ತುಂಬ ಕಷ್ಟ ಅಂದರೆ ತುಂಬ ಬಡತನ ಅಂತ ಹೇಳ್ತಾ ಇದ್ರು ಅವಾಗ ನಮ್ಮ ತಾತ ಅವರು. 4 ಜನ ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಅವಾಗ. ಸೊ ಅವಾಗ ಊಟ ಮಾಡೋಕ್ಕೂ ತುಂಬ ಕಷ್ಟ ಇತ್ತು. ಯಾರೋ ಒಂದು ಹೇಳಿದ್ರು ಒಂದು ಮಾತು, ಅಪ್ಪ ನೀನು ಮನೆ ಒಳಗಡೆ ಊಟ ಇಕ್ಕೋ ಬದಲು ಮನೆ ಈಚೆ ಇಕ್ಕಪ್ಪ, 4 ಜನ ನೋಡ್ತಾರೆ, ನಿಂಗೆ ಅದೇ ಇವತ್ತು ಏನು ಒಂದು ಆಧಾರ ಆಗುತ್ತೆ ನಿಮಗೆ ಅಂತ ಒಂದು ಕಿವಿ ಮಾತು ಹೇಳಿದ್ರು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್. ಎಲ್ಲರೂ ಇದ್ದೀರಾ, ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಚಾಮರಾಜಪೇಟೆ ಬಂದಿದ್ದೀನಿ. ಕಬ್ಬನ್ಪೇಟೆ ಮುದ್ದಣ್ಣ ಹೋಟ್ಲ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ, ESLN ಟಿಫನ್ ಸೆಂಟರ್ ಅಂತ. ಸೊ ಅವ್ರದ್ದೇ ಆದಂಥ ಒಂದು ಶಾಖೆ ಚಾಮರಾಜಪೇಟೆಯಲ್ಲಿ ಶುರುವಾಗಿದೆ. ಶುರುವಾಗಿ ಸುಮಾರು ದಿನವೇ ಆಗಿದೆ. ಸೊ ನಾನಿವತ್ತು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೆ. ನಾನು ಯಾವತ್ತೂ ಅಲ್ಲೋಗಿಲ್ಲ, ಸೊ ಹಾಗಾಗಿ ನಾನು ಇಲ್ಲಿ ಬಂದಿದ್ದೆ ಟೇಸ್ಟ್ ಮಾಡೋಕ್ಕೆ ಅಂತ. ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಮಾರೇನವರು ಹೇಳ್ತಾನೆ ಇದ್ರು. ಸೊ ಹಾಗಾಗಿ ನಾನಿವತ್ತು ಬಂದೆ. ಯಾಕ್ರೆ ನಿಮ್ಮ ಹೆಸರು ಹೇಳಿದ್ರೆ ಏನ್ರ ಪ್ರಾಬ್ಲಮ್ಮ? ಕಟ್ ಮಾಡ್ಬಿಟ್ರಾ ತೊಳಿ. ಸಿಕ್ಕಾಪಟ್ಟೆ ಜನ ಬರ್ತಾನೆ ಇದ್ರು, ಹೋಗ್ತಾನೆ ಇದ್ರು, ಸಿಕ್ಕಾಪಟ್ಟೆ ಟೇಸ್ಟು ಅಂತಾನೆ ಇದ್ರು. 65 ವರ್ಷಗಳಷ್ಟು ಹಳೆಯ ಹೋಟೆಲ್ ಇದು. ಇದು ಶಾಖೆ. ಸೊ ಅಲ್ಲಿ ಕಬ್ಬನ್ಪೇಟೆಯಲ್ಲಿರೋಂಥದ್ದು 65 ವರ್ಷದಷ್ಟು ಹಳೆ ಹೋಟೆಲ್. ಮುದ್ದಣ್ಣ ಅವ್ರು ನಡೆಸ್ತಾ ಇದ್ರು. ನೆಕ್ಸ್ಟು ಅವ್ರ ಮಕ್ಕಳು ಮತ್ತು ಇವಾಗ ಅವ್ರ ಮೊಮ್ಮಕ್ಕಳು ಕೂಡ ನಡೆಸ್ತಾ ಇದ್ದಾರೆ ಈ ಹೋಟೆಲನ್ನು. ಹೋಗೋಣ, ಏನೇನು ಸಿಗುತ್ತೆ ನೋಡೋಣ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೊರಗಡೆ ಹೋಗಿ ಬ್ಯಾಟಿಂಗ್ ಶುರು ಮಾಡೋಣ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಭರತ್ ಕುಮಾರ್ ಅಂತ. ಭರತ್ ಕುಮಾರ್ ಅವರು, ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು SLN ಹೋಟೆಲ್? ಸರ್ ಇದೊಂದು 65 ವರ್ಷ ಆಗಿದೆ ಸ್ಥಾಪನೆ ಆಗಿ. ಇದು 65 ವರ್ಷ. 65 ವರ್ಷ. ಇದು ಮೂಲತಃ ಬಂದು ನಮ್ಮ ತಾತ ಅವರು ಮುದ್ದಣ್ಣ ಅಂತ ನಡೆಸ್ಕೊಂಡು ಬರ್ತಾ ಇದ್ದು. ಇವಾಗ ನಮ್ಮ ತಂದೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮ ಥರ್ಡ್ ಜನ್ರೇಷನ್ನು. ನಮ್ಮ ಹೆಸರು ಭರತ್ ಅಂದ್ಬಿಟ್ಟು, ನಮ್ಮ ಬ್ರದರ್ ಮಧುಸೂದನ್ ಅಂತ ಅಲ್ಲಿ ಹೆಡ್ ಆಫೀಸಲ್ಲಿ ಇರ್ತಾರೆ, ನಾವು ಇಲ್ಲಿರ್ತೀವಿ. ಇದು ಇಲ್ಲಿ ಸ್ಥಾಪನೆ ಆಗಿ ಒಂದು ತಿಂಗಳಾಗಿದೆ. ಇಲ್ಲಿ ಚಾಮರಾಜಪೇಟೆಯಲ್ಲಿ ಒಂದೇ ಒಂದು ತಿಂಗಳಾಗಿದೆ ಇನ್ನು ಸ್ಟಾರ್ಟ್ ಆಗಿ. ಫಸ್ಟ್ ಶುರು ಮಾಡಿದ್ದು ಅಂದರೆ ನಿಮ್ಮ ತಾತ ಅವರು. ಓಕೆ, ಅದು ಎಲ್ಲಿ ಮತ್ತು ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ? ಸರ್ ಅವಾಗ ತುಂಬ ಕಷ್ಟ ಅಂದರೆ ತುಂಬ ಬಡತನ ಅಂತ ಹೇಳ್ತಾ ಇದ್ರು ಅವಾಗ ನಮ್ಮ ತಾತ ಅವರು. 4 ಜನ ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಅವಾಗ. ಸೊ ಅವಾಗ ಊಟ ಮಾಡೋಕ್ಕೂ ತುಂಬ ಕಷ್ಟ ಇತ್ತು. ಯಾರೋ ಒಂದು ಹೇಳಿದ್ರು ಒಂದು ಮಾತು, ಅಪ್ಪ ನೀನು ಮನೆ ಒಳಗಡೆ ಊಟ ಇಕ್ಕೋ ಬದಲು ಮನೆ ಈಚೆ ಇಕ್ಕಪ್ಪ, 4 ಜನ ನೋಡ್ತಾರೆ, ನಿಂಗೆ ಅದೇ ಇವತ್ತು ಏನು ಒಂದು ಆಧಾರ ಆಗುತ್ತೆ ನಿಮಗೆ ಅಂತ ಒಂದು ಕಿವಿ ಮಾತು ಹೇಳಿದ್ರು. ಆವಾಗ ಎಲ್ಲ ಅಂದರೆ ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪ ಅವರು ಈ ಥರ ಎಲ್ಲ ಈಚೆ ತಿನ್ಬೇಕಾದ್ರೆ ಏನಪ್ಪ ಏನೆಲ್ಲ ತಿಂತಾ ಇದ್ದೀರಾ, ಏನು ಮಾಡ್ತೀರಾ ಇಲ್ಲಿ ಅಂತ ಆವಾಗ ನಡ್ಕೊಂಬಂದಿದ್ದು ದಾರಿ ಇದು. ಆವಾಗ ಸ್ಟಾರ್ಟ್ ಮಾಡಿದ್ದು ಬರೀ ಖಾಲಿ ದೋಸೆ, ಇಡ್ಲಿ, ಎರಡೇ ಐಟಮ್.
ನಮ್ಮ ಜಲಕಂಠೇಶ್ವರ ದೇವಸ್ಥಾನ ಅಂತ ಬರುತ್ತೆ, ಎಸ್ ಪಿ ರೋಡ್ ಸರ್ಕಲ್ ಹತ್ರ. ಫಸ್ಟ್ ಸ್ಟಾಪ್ನೇ ಆಗಿದ್ದು ಅಲ್ಲೇ. ಇನ್ನೊಂಚೂರು ಒಳಗಡೆ ಹೋದ್ರೆ ಸುಂಕಲ್ಪೇಟೆ ಮೇನ್ ರೋಡ್ ಅಂತ ಹೇಳ್ತಾರೆ, ಕಬ್ಬನ್ಪೇಟೆ. ಆಮೇಲೆ ಇಲ್ಲಿಂದ ಅಲ್ಲಿಗೆ ಬದಲಾವಣೆ ಆಯಿತು. ಆಮೇಲೆ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಬಿಲ್ಡಿಂಗ್ ಎಲ್ಲ ಕಟ್ಟಿ ಇವಾಗ ಅಲ್ಲಿ ಸ್ವಂತ ಮನೆ. ಅಂದರೆ ಅವಾಗ ಅಲ್ಲಿಂದ ನಡ್ಕೊಂಡು ಬಂದೇನಂತ ದಾರಿ ಇದು. ಇವಾಗ ನಮ್ಮ ದೊಡ್ಡಪ್ಪ ಅವರು ಎಲ್ಲ ಒಂದೊಂದು ಬ್ರಾಂಚ್ ಮಾಡ್ಕೊಂಡಿದ್ದಾರೆ. ಇವಾಗ ನಮ್ಮ ಹೆಡ್ ಆಫೀಸ್ ಕಡೆಯಿಂದ ಇದೊಂದು ಬ್ರಾಂಚ್ ನಡೆದಿದೆ. ನಮ್ಮ ತಂದೆ ಹೆಸರು ಎಂ ವೆಂಕಟೇಶ್ ಅಂತ. ಮತ್ತೆ ಸ್ಪೆಷಲ್ ಆಗಿ ಏನು ಸಿಗುತ್ತೆ ಸರ್? ನಮ್ಮಲ್ಲಿ ವಾಂಗಿಬಾತು, ಚಿತ್ರಾನ್ನ, ಖಾರ ಬಾತು, ಇಡ್ಲಿ, ಮಸಾಲೆ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ, ಪ್ಲೈನ್ ದೋಸೆ, ಇವಾಗ ಇದೆಲ್ಲ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಪುಡಿ ದೋಸೆ, ಪಾಲಕ್ಕು, ಸಬ್ಬಕ್ಕಿ ಇದೆಲ್ಲ ಆಗಿದೆ. ಬಾತ್ ಮಸಾಲೆ ಇವಾಗೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಮತ್ತು ತ್ರಿಮೂರ್ತಿ ಅದು ಏನು ಸರ್? ಅದು ವಿಶೇಷ ಸರ್. ಅವಾಗ ನಾವು ರಾಜ್ಕುಮಾರ್ ಅಭಿಮಾನಿಗಳು. ಶಂಕರ್ ಗುರು, ತ್ರಿಮೂರ್ತಿ, ಚತುರ್ಮುಖ, ಪಂಚಮುಖ ಅಂತ ಅವಾಗ 65 ವರ್ಷ ಹಿಂದೆನೇ ಅದನ್ನ ಸ್ಥಾಪನೆ ಮಾಡ್ಕೊಂಡು ಬಂದಿರೋದು. ಇವಾಗೆಲ್ಲ ಎಲ್ಲ ಕರಿತಾರೆ ಕಾಂಬು ಅಂತಾರೆ. ಅವಾಗೆ 2 ಹೆಸ್ರಿಗೆ ಏನು ಕರಿಬೇಕು? ಪಿಕ್ಚರ್ ಬಂದು ಶಂಕರ್ ಗುರು, ತ್ರಿಮೂರ್ತಿ, ಚತುರ್ಮುಖ, ಪಂಚಮುಖ. ಒಂದು ಆಧ್ಯಾತ್ಮಿಕಲ್ಲೂ ಬರುತ್ತೆ, ಇನ್ನೊಂದು ನಮ್ಮ ರಾಜ್ಕುಮಾರ್ ಅಭಿಮಾನಿಗಳಾಗಿರೋದ್ರಿಂದ ಅವ್ರದ್ದು ಒಂದು ಇದು ಬರಬೇಕು ಅಂದ್ಬಿಟ್ಟು ಈ ಥರ ಒಂದು ಹೆಸರು ಇಟ್ಕೊಂಡು ನಡ್ಸ್ಕೊಂಡು ಬರ್ತಾರೆ. ತ್ರಿಮೂರ್ತಿ ಅಂದರೆ ಏನು ಸಿಗುತ್ತೆ? ಚಿತ್ರಾನ್ನ, ಪಲಾವು, ಇಡ್ಲಿ ತ್ರಿಮೂರ್ತಿ. ಚತುರ್ಮುಖ ಅಂದರೆ ಪಲಾವು, ಚಿತ್ರಾನ್ನ, ಖಾರಾಬಾತು, ಇಡ್ಲಿ. 5 ಪಂಚಮುಖ ಅಂದರೆ ಪಲಾವು, ಚಿತ್ರಾನ್ನ, ಖಾರಾಬಾತು, ಇಡ್ಲಿ, ವಡೆ ಎಲ್ಲ ಬರುತ್ತೆ. ಇಷ್ಟು ಐಟಮ್ ಬಂದ್ಬಿಡುತ್ತೆ. ಎಲ್ಲ ಬರುತ್ತೆ. 40 ರೂಪಾಯಿ, 50 ರೂಪಾಯಿ, 30 ರೂಪಾಯಿಗೆ. 30 ರೂಪಾಯಿಗೆ 2 ಥರ, 40 ರೂಪಾಯಿಗೆ 3 ಥರ, 50 ರೂಪಾಯಿಗೆ ಇರೋದೆಲ್ಲ ಏನಿದೆ ಎಲ್ಲ ಕೊಡ್ತೀವಿ. ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ಎಲ್ಲ ಟೇಸ್ಟ್ ಮಾಡ್ಬೋದು. ಎಲ್ಲ ಟೇಸ್ಟ್ ನೋಡ್ಬೋದು. ಯಾವುದೂ ಏನಿಲ್ಲ, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮನೆ ಊಟ ಥರ ತುಂಬ ಚೆನ್ನಾಗಿರುತ್ತೆ. ಓಕೆ. ಮತ್ತೆ ಸರ್, ನಾವು ಹೋಟ್ಲಿಗೆ ಹೋದಾಗ ಮಾಮೂಲಿ ಪಟ್ಟಣ ಕಟ್ತಾರೆ, ಇಲ್ಲಿ ಯಾಕೆ ಸರ್ ಅದು ಕೋನ್ ಆಕಾರದಲ್ಲಿ ಬರುತ್ತೆ? ಕೋನ್ ಆಕಾರ ಅವಾಗ ನಮ್ಮ ತಾತ ಅವರು ಒಂದು ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ದಿನಸಿ ಅಂಗಡಿಯಲ್ಲಿ ಅಕ್ಕಿ ಗಿಕ್ಕಿ ಕಟ್ಬೇಕಾದ್ರೆ ಹೀಗೆ ಕಟ್ತಾ ಇದ್ದಿತ್ತು, ಕೋನ್ ಟೈಪ್. ಸೊ ಅದೇ ನಮಗೆ ಮೂಲ ಆಧಾರ. ಅವಾಗ ಅವರು ಹಿಂಗೆ ರೂಢಿ ಮಾಡಿದ್ದು. ಇವತ್ತು ಕೂಡ ನಾವು ಹೀಗೆ ಕಟ್ತೀವಿ. ನಮ್ಗೆ ಹಿಂಗೆ ಫ್ಲಾಟ್ ಕಟ್ಟಕ್ಕೆ ಬರಲ್ಲ, ಯಾರಿಗೂ ಬರೋದಿಲ್ಲ. ಎಲ್ಲ ಹಿಂಗೆ ಎಳ್ತೀವಿ, ಹಿಂಗೆ ಸುತ್ತೀವಿ, ಕೊಡ್ತೀವಿ, ರೈಸ್ ಹಾಕ್ತೀವಿ, ಪಲಾವು, ಚಿತ್ರಾನ್ನ, ಇಡ್ಲಿ ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೆಗೆದ್ರೆ ಎಲ್ಲ ಡಿವೈಡ್ ಆಗುತ್ತೆ ಹಾಗೆ. ಮತ್ತು ಹೋಟೆಲ್ ಟೈಮಿಂಗ್ ಏನಿದೆ ಸರ್? ಸರ್ 7 to 3, 5 to 7:30 ಅಂತ ಎಂಡ್ ಮಾಡ್ತಾ ಇದ್ದೀವಿ ಸರ್. ರಜಾ ಅಂದರೆ ಸಂಡೇ ಒಂದೇ ದಿನ 7 to 12. 7 to 12 ಮಾಡ್ತೀರಾ ಅಷ್ಟೇ. ಸಂಡೇ ಮಾತ್ರ ಸಿಗಲ್ಲ? ಇಲ್ಲ, ಸಂಡೇ ಮಾತ್ರ, ಎಸ್ಪೆಷಲಿ 7 to 12 ಮಾತ್ರ. ಮಿಕ್ಕಿದ ದಿನ 7 to 3 ಮತ್ತು 5 ಇಂದ 7:30. ಮತ್ತು ಇದು ಚಾಮರಾಜಪೇಟೆಯಲ್ಲಿ ಇರೋಂಥದ್ದು. ಹೌದು ಸರ್. ಸೊ ಇಲ್ಲಿಗೆ ಬರಬೇಕಂದ್ರೆ ನಮಗೆ ನಿಯರೆಸ್ಟ್ ಪಾಯಿಂಟ್ ಏನಿದೆ ಮತ್ತು ಹೇಗೆ ಬರ್ಬೋದು ಸರ್? ರಾಯನ್ ಸರ್ಕಲಿಂದ ಬುಲ್ ಟೆಂಪಲ್ ರೋಡ್ಗೆ ಎಂಟ್ರಿ ಆಗ್ತೀವಲ್ಲ, ಕಾರ್ನರಿಂದ ರೈಟ್ ಸೈಡ್ ಅಂದರೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೇ ರೈಟ್ ಸೈಡಲ್ಲೇ ಇದೆ. ಓಕೆ. ಇದು ಬುಲ್ ಟೆಂಪಲ್ ರೋಡೇ, ಅದೇ ಫೇಮಸ್ ಅಲ್ಲ? ಅದೇ ಫೇಮಸ್. ಓಕೆ, ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. SLN ಟಿಫನ್ ರೂಮ್ ಅಂತಾರೆ, ಕಬ್ಬನ್ಪೇಟೆ ಮುದ್ದಣ್ಣ ಹೋಟೆಲ್ ಅಂತಲೂ ಕರೀತಾರೆ. ಸೊ ಇಲ್ಲಿ ನಾವು ಪಲಾವು ಮತ್ತು ಚಿತ್ರಾನ್ನ ತೊಗೊಂಡಿದ್ದೀವಿ, ಅದಕ್ಕೆ ಚಟ್ನಿ ಕೊಟ್ಟಿರ್ತಾರೆ. ಒಂದ್ಸತಿ ನೋಡಿಬಿಡಿ. ಸೂಪರ್. ನಿಂಬೆ ಹಣ್ಣಿನ ಚಿತ್ರಾನ್ನ ಮತ್ತು ಪಲಾವು ಸಿಕ್ಕಾಪಟ್ಟೆ ಸುಡುತ್ತೆ.
ಬಹಳ ಇಷ್ಟ ಆಗುತ್ತೆ. ಆ ಮಸಾಲೆ ಅಂತೂ ಸಕ್ಕತ್ತಾಗಿದೆ. ಆ ಲವಂಗದ ಘಾಟು, ಆ ಚಕ್ಕೆ ಘಮ ಬಹಳ ಇಷ್ಟ ಆಗುತ್ತೆ. ಮತ್ತು ಆ ಮಸಾಲೆ ಐಟಮ್ ಅಲ್ವ ಒಂಥರ ಕಿಕ್ ಕೊಡುತ್ತೆ. ಫಸ್ಟ್ ಐಟಮೇ ಕಂಪ್ಲೀಟಾಗಿ ರೈಸ್ ಚೆನ್ನಾಗಿ ಬಂದಿದೆ. ಮಸಾಲೆ ಐಟಮು, ಹಸಿರು ಮೆಣಸಿನ್ಕಾಯಿ ಬಳಸಿರ್ತಾರಲ್ಲ ಅದರದ್ದು ಖಾರ ಬಹಳ ಇಷ್ಟ ಆಗುತ್ತೆ. ಸಕ್ಕತ್ತಾಗಿದೆ. ಚಟ್ನಿ ಅವಶ್ಯಕತೆನೇ ಇಲ್ಲ ಅನ್ಕೋತೀನಿ. ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿನೇ ತೊಗೊಳ್ಳೋಣ. ಚಟ್ನಿ ಜೊತೆನೂ ಬೊಮ್ಮಡಾಗಿದೆ. ನನಗಂತೂ ಬಹಳ ಇಷ್ಟ ಆಯಿತು. ಹೊಟ್ಟೆ ಬೇರೆ ಸಕ್ಕತ್ತಾಗಿ ಹಸ್ತಿದ್ದೆವು ಬೆಳಗ್ಗೆ ಹೊತ್ತು. ನೆಕ್ಸ್ಟ್ ಐಟಮೇ ಚಿತ್ರಾನ್ನ ಕಡೆ ಸ್ವಲ್ಪ ಹಾಗೆ ಬಿಡೋಣ. ತಾಳಿ ಹಿಂಗೆ ತಿರುಗಿಸ್ತೀನಿ. ಜೀರಿಗೆ ಕಾಣಿಸ್ತದೆ, ಈರುಳ್ಳಿ ಬಳಸ್ತಾರೆ, ಕಾಯಿ ತುರಿ, ಕಡಲೆಕಾಯಿ ಬೀಜ. ಟೇಸ್ಟ್ ಮಾಡ್ಬಿಡೋಣ. ನಿಂಬೆ ಹಣ್ಣಿನ ಚಿತ್ರಾನ್ನ. ಎಂಥ ರುಚಿ ಮಾರ್ರೆ, ಸಖತ್ತಾಗಿದೆ. ನಿಮಗೆ ಲೈಟ್ ಹಸಿರು ಮೆಣಸಿನ್ಕಾಯಿ ಖಾರನೇ ನಿಮಗೆ ಫಸ್ಟ್ ಸಿಗೋಂಥದ್ದು. ಚೆನ್ನಾಗಿದೆ. ಮತ್ತು ಅರಿಶಿನ ಜಾಸ್ತಿ ಬಳಸಿರ್ತಾರಲ್ಲ, ಅರಿಶಿನದ ಘಮ ಜಾಸ್ತಿ ಸಿಗುತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಅಷ್ಟೊಂದು ಸಿಗಲ್ಲ, ಅಷ್ಟೊಂದು ಕಾಣಿಸ್ತಾನೂ ಇಲ್ಲ ನನಗೆ. ಕಾಯಿ ತುರಿ ಬಳಸಿರ್ತಾರೆ, ಚೆನ್ನಾಗಿದೆ. ಚಟ್ನಿ ಅವಶ್ಯಕತೆ ಏನಿರಲ್ಲ, ಆರಾಮ್ಸೆ ತಿನ್ಬೋದು. ಎರಡು ಐಟಮ್ ಅಂತೂ ಸಖತ್ತಾಯಿತು. ನನಗಂತೂ ಬಹಳ ಇಷ್ಟ ಆಯಿತು. ಬೆಳಗ್ಗೆ ಖರಖರವಾಗಿ ರೈಸ್ ಬಾತು, ಚಿತ್ರಾನ್ನ ಅದು ಒಂಥರ ಡಿಫ್ರೆಂಟಾಗಿ ಸಖತ್ತಾಯಿತು. ಭಾಳ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.